ಶಿಕ್ಷಕಿ ಎಂಬ ಗೌರವದ ಸ್ಥಾನದಲ್ಲಿದ್ದುಕೊಂಡು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡುತ್ತಿರುವ ಆರೋಪದ ಮೇಲೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯೊಬ್ಬರ ವಿರುದ್ಧ ಪೋಷಕರು ಮತ್ತು ವಿದ್ಯಾರ್ಥಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಜೆಜೆಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ. ಆರೋಪಿ ಶಿಕ್ಷಕಿಯನ್ನ ಕನ್ನಡ ವಿಷಯದ ಸಹ ಶಿಕ್ಷಕಿ ಎಚ್.ಕೆ. ಕುಸುಮ ಎಂದು ಗುರುತಿಸಲಾಗಿದೆ. ಶಾಲೆಯ ಶಿಕ್ಷಕಿ ಕುಸುಮ ಅವರು ಕಳೆದ 4-5 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಹಲ್ಲೆ ನಡೆಸುತ್ತಿದ್ದಾರೆ ಮತ್ತು ಅತ್ಯಂತ ಕೆಟ್ಟ ಭಾಷೆಯಿಂದ ನಿಂದಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಬದಲು ಶಾಲಾ ಸಮಯವನ್ನೆಲ್ಲ ವಿದ್ಯಾರ್ಥಿಗಳನ್ನ ಮತ್ತು ಅವರ ಪೋಷಕರನ್ನ ಬೈಯುವುದಕ್ಕೆ ಮೀಸಲಿಡುತ್ತಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಾರಣವಿಲ್ಲದೆ ಮುಖಕ್ಕೆ ಹೊಡೆಯುವುದು ಸೇರಿದಂತೆ ದಿನನಿತ್ಯದ ಸಣ್ಣ ಪುಟ್ಟ ಕಾರಣಗಳಿಗೆ ಮನಬಂದಂತೆ ಹಲ್ಲೆ ನಡೆಸುತ್ತಾರೆ. ಪ್ರಾಂಶುಪಾಲರಿಗೆ ದೂರು ನೀಡಲು ಹೋದರೆ ನಿಮ್ಮ ಹೆಸರುಗಳನ್ನ ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ವಿಷ ಕುಡಿಯುತ್ತೇನೆ ಎಂದು ಶಿಕ್ಷಕಿ ಭಯ ಹುಟ್ಟಿಸುತ್ತಾರೆ ಎಂದು ವಿದ್ಯಾರ್ಥಿನಿ ಗಾನವಿ ತಿಳಿಸಿದ್ದಾರೆ. ಕನ್ನಡ ಶಿಕ್ಷಕಿ ಕುಸುಮ ಅಂತ ಅವರು ತುಂಬ ಟಾರ್ಚರ್ ಕೊಡ್ತಾರೆ. ಕ್ಯಾಸ್ಟ್ ಬಗ್ಗೆ ತುಂಬ ಮಾತಾಡ್ತಾರೆ. ನೀವು ವಯಸ್ಸರು ಅಂತೆಲ್ಲ ತುಂಬ ಸುವರು ಅಂತ ತುಂಬ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಈಗ ನಾವು ತಪ್ಪು ಮಾಡಿಲ್ಲ ಅಂದರೂ ಸುಮ್ಮನೆ ಹೊಡಿತಾರೆ. ಮೊನ್ನೆ ಗುರುವಾರ ಒಂದು ಇನ್ಸಿಡೆಂಟ್ ನಡೆದಿತ್ತು. ನಮಗೆ 10th ಒಂದು ಹೋಮ್ವರ್ಕ್ ಕೊಟ್ಟಿದ್ದರು. ಹೋಮ್ವರ್ಕ್ ಬರ್ತಿದ್ವಿ. ಪ್ರೇಯರ್ ಆದಮೇಲೆ ಇಡೋಕ್ಕೆ ಹೇಳಿದರು. 10th ಅವರಿಗೆ ಕಂಟಿನ್ಯೂಸ್ಲಿ ಕ್ಲಾಸ್ ತಗೊಳ್ತಾರೆ. ಅದಕ್ಕೆ ನಮಗೆ ಇಡೋಕ್ಕಾಗಿಲ್ಲ. ಸೆಕೆಂಡ್ ಪೀರಿಯಡ್ ಲೀಸರಿಗೆ ಬಿಡ್ತಾರಲ್ಲ ಆಗಿಟ್ಟಿದ್ವಿ. ಆಗ ಇಟ್ಟಿದ್ದರಿಂದ ಬಂದು ತುಂಬ ಹೊಡೆದಿದ್ರು. ನಾವು ಹೇಳಕ್ಕೆ ಹೋದ್ರೂ ಬಿಡೋಲ್ಲ, ಅವರೇ ಹೊಡೆಯೋದು ಹಂಗೆ ಮಾಡ್ತಾರೆ. ಮತ್ತು ಕೈಯೆಲ್ಲ ಊದೋಗಿತ್ತು. ಒಂದು ದಿವಸ ಫುಲ್ಲು ಒಂದು 3-4 ಜನ ಚಳಿ ಜ್ವರ ಬಂದು ಮಲ್ಕೊಂಡಿದ್ರು. ಮತ್ತು ನಾವೇನಾದರೂ ಹೇಳಕ್ಕೆ ಹೋದರೆ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಮಾರ್ಕ್ಸ್ ಕೊಡ್ತಾರಾ, ಇಂಟರ್ನಲ್ಸ್ ಕೊಡಲ್ಲ ಅಂತ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಮತ್ತು ಇಲ್ಲೇ ಸ್ಕೂಲ್ ಅರೌಂಡ್ಸಲ್ಲೇ ನಾನು ಸೂಸೈಡ್ ಮಾಡ್ಕೊಂಡು ನಿಮ್ಮ ಹೆಸರು ಇದು ಮಾಡ್ತೀನಿ ಅಂತೆಲ್ಲ ರಿಮೈಂಡ್ ರೂಮಿಗೆ ಹಾಕಿಸ್ತೀನಿ ಅಂತ. ನಾವು ಆ ಸತಿ 3 ಜನ ರೌಡಿಗಳನ್ನ ಕರ್ಕೊಬಂದು ಹಂಗೆ ಅಂತ ನಾವು ಆ ಸತಿ 3 ಜನ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಥರನೇ ಮಾಡ್ತಿದ್ರು ಅಂತ. ನಮ್ಮ 3 ಜನನೇ ಟಾರ್ಗೆಟ್ ಮಾಡೋದು. ಈಗ ಯಾರು ಬರ್ದಿಲ್ಲ ಅಂದರೂ ನೋಡ್ರಮ್ಮ ಹೋಗಿ ಅಪ್ಪ ಅಮ್ಮನ ಕರ್ಕೊಬಂದಿದ್ರಲ್ಲ ಹೋಗಿ ಕೂರ್ಸ್ಕೊಂಡು ಕಳಿಸ್ರಮ್ಮ ಅಂತ ನಮಗೆ ಬೈಯೋರು. ಮತ್ತು ಪೇರೆಂಟ್ಸ್ ಬಗ್ಗೆ ತುಂಬ ಇದು ಮಾಡ್ತಿದ್ರು. ನಿಮ್ಮ ಅಪ್ಪ ಅಮ್ಮ ಕಚ್ಚಡ, ನೀವು ಕಚ್ಚಡ ಅಂತ. ಇದು ಪ್ರಿನ್ಸಿಪಾಲಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪ್ರಿನ್ಸಿಪಲ್ ಏನು ಆಕ್ಷನ್ ತಗೊಂಡ್ರು? ನಿಮಗೆ ಏನು ಹೇಳಿದ್ರು? ಕ್ಲಾಸು ಅವ್ರು ತುಂಬ ಬ್ಯಾಡ್ ವರ್ಡ್ಸಲ್ಲಿ ಇದು ಮಾಡ್ತಾರೆ. ಕ್ಯಾಸ್ಟಿಸಮ್ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ. 3rd ಕ್ಲಾಸ್ ಜನ ಅಂತ ನೀವು ಕಚಡ ಮುಂಡೆಯವರು ಅಂತ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಆಮೇಲೆ ನಾವು ಒಂದ್ಸಲ ಕಂಪ್ಲೇಂಟು ಕೊಟ್ಟಿದ್ವಿ. ಅದಕ್ಕೆ ನಮ್ಮ 3 ಜನನ ಟಾರ್ಗೆಟ್ ಮಾಡ್ಕೊಂಡು ರೌಡಿಗಳನ್ನ ಕರ್ಕೊಂಬಂದಿದ್ರಲ್ಲ ಅವ್ರನ್ನ ಕರ್ಕೊಬನ್ನಿ, ಅಪ್ಪ ಅಮ್ಮನ ಕೈಲಿ ಅಪ್ಪ ಅಮ್ಮನ ಕರ್ಕೊಬಂದಿದ್ರಲ್ಲ ಅವ್ರ ಹತ್ರನೇ ಪಾಠ ಮಾಡಿಸ್ಕೊಬನ್ನಿ ಅಂತೆಲ್ಲ ತುಂಬ ಬ್ಯಾಡ್ ವರ್ಡ್ಸ್ ಇದು ಮಾಡ್ತಾರೆ. ಮತ್ತೆ ಏನಾರ ಇದು ಮಾಡೋಕ್ಕೆ ಹೋದರೆ ಮತ್ತೆ ಅವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಏನಾರ ಹೇಳಿದ್ರೆ ಬೈತಾರೆ. ಇವತ್ತು ಬೆಳಗ್ಗೆ ಏನಾಯಿತು? ಬೆಳಿಗ್ಗೆ ಕ್ಲಾಸಿಗೆ ಬಂದಾಗ ಮೊನ್ನೆ ಕಂಪ್ಲೇಂಟ್ ಆಗಿದ್ರ ಬಗ್ಗೆನೇ 4-5 ಜನಕ್ಕೆ ಮಾತ್ರ ಹೊಡೆದು ನೀವೆಲ್ಲ ಯಾಕೆ ಬಂದ್ರಿ ಆ ಥರ ಎಲ್ಲ ಕೇಳಿದ್ರು. ಮತ್ತು ಗರ್ಲ್ಸು ಹೊಡೆದಿದ್ದು ತಪ್ಪ, ಬೇರೆ ಟೀಚರ್ಸ್ ಯಾರು ಬೈಯಲ್ವಾ, ಬೇರೆ ಟೀಚರ್ಸ್ ಯಾರು ಹೊಡೆಯಲ್ವಾ ಆ ಥರ ಎಲ್ಲ ಕೇಳಿದ್ರು. ಮತ್ತು ನಮಗೆ ಏನಾದರೂ ಆದರೆ ನೀವು ಬರ್ತೀರಾ? ನಾನು 800 ಟಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಡೈರೆಕ್ಟ್ ಟಾಬ್ಲೆಟ್ ತೊಗೊಂಡಿದ್ದೀನಿ. ನನಗೇನಾರು ಆದರೆ ನೀವು ಬರ್ತೀರಾ ನೋಡೋಕ್ಕೆ, ನಾನೇನಾರು ಸತ್ತೋದ್ರೆ ನೀವು ಹೋಗ್ತೀರಾ ಆ ಥರ ಎಲ್ಲ ಇದು ಮಾಡ್ತಾರೆ. ಫ್ಯಾಮಿಲಿ ಅವರು ಹಸ್ಬೆಂಡ್ ಏನೋ ಪೊಲಿಟಿಷಿಯನ್ ಇರೋದಂತೆ. ಅದಕ್ಕೆ ಅವ್ರ ಹತ್ರ ಹೇಳ್ಬಿಟ್ಟು ನನ್ನ ಹತ್ರ ನೀವೇನು ಮಾಡೋಕ್ಕಾಗಲ್ಲ, ನೀವು ನನ್ನ ಹತ್ರ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ಮಾತಾಡ್ತಾರೆ. ಕ್ಯಾಸ್ಟಿಸಮ್ ಜಾಸ್ತಿ ಇದು ಮಾಡ್ತಾರೆ. ರಿಮೈಂಡ್ ರೂಮಿಗೆ ಹಾಕಿಸ್ತೀನಿ ನಿಮ್ಮನ್ನ ಕಂಪ್ಲೇಂಟ್ ಮಾಡಿದ್ದಕ್ಕೆ. ಆಮೇಲೆ ಹ್ಯಾಂಗ್ ಮಾಡ್ಕೊಳ್ತೀನಿ ಸ್ಕೂಲ್ ಹತ್ರನೇ ನಿಮ್ಗಳ ಹೆಸರೆಲ್ಲ ಬರ್ಬಿಟ್ಟು ಇಲ್ಲೇ ಫೀಲ್ಡಲ್ಲೇ ಹ್ಯಾಂಗ್ ಮಾಡ್ಕೊತೀನಿ ನಿಮ್ಗಳ ಹೆಸರೆಲ್ಲ ಅಂತ ಇದು. ನಿಮ್ಮ ಹೆಸರು? ನಾನು ಇನ್ನು ಈ ಕುರಿತು ಮಕ್ಕಳ ಸಹಾಯವಾಣಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರಿಗೆ ಹಲವು ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಮಕ್ಕಳು ಶಾಲೆಗೆ ಹೋಗಲು ಹೆದರುತ್ತಿದ್ದಾರೆ. ದೂರು ನೀಡಿದ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಶಿಕ್ಷಕಿ ಮಾನಸಿಕವಾಗಿ ಹಿಂಸಿಸುತ್ತಿದ್ದಾರೆ. ಶಿಕ್ಷಕಿ ತನ್ನ ಗಂಡ ರಾಜಕೀಯದಲ್ಲಿದ್ದಾನೆ ಎಂದು ಹೆದರಿಸುತ್ತಿದ್ದಾರೆ ಎಂದು ಪೋಷಕರು ಅಳಲನ್ನ ತೋಡಿಕೊಂಡಿದ್ದಾರೆ. ಕಾಲೇಜು ಜೆಜೆಸಿ ಕಾಲೇಜಿಗೆ ಕನ್ನಡ ಟೀಚರ್ ಆಗಿರತಕ್ಕಂತಹ ಕುಸುಮ ಅನ್ನೋ ಟೀಚರ್ ಏನು ಮಾಡಿದ್ದಾರೆ ಅಂದರೆ ಮಕ್ಕಳನ್ನೆಲ್ಲ ಒಂದು ಕೆಟ್ಟ ಪದಗಳಿಂದ ಬಳಕೆ ಮಾಡಿ ನಮ್ಮ ಪೇರೆಂಟ್ಸ್ಗಳು ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ. ಇವತ್ತಿನ ದಿವಸ ನಾವು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಾಯಿತು. BOPC ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪ್ರಿನ್ಸಿಪಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದಾದಮೇಲೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಲಾಸ್ಟಿಗೆ ಮಕ್ಕಳ ಸಹಾಯವಾಣಿಗೆ ಹೋದ ವಾರ ಕಂಪ್ಲೇಂಟ್ ಮಾಡಿ ನಾವು ನಮ್ಮ ಖುದ್ದು ಗಾಡೀಲಿ ಕರ್ಕೊಂಡೋಗಿ ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಇವತ್ತು ಸಹ ನಾನು ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿದ್ದೀನಿ, ಆದರೂ ಯಾವುದೇ ಥರದೊಂದು ರೆಸ್ಪಾನ್ಸ್ ಕೊಟ್ಟಿಲ್ಲ.
ಆಯಿತಾ. ಈ ಥರ ಟೀಚರು ಯಾವ ಥರ ಮಾತಾಡ್ತಾರೆ ಟೀಚರ್ಗಳಂದರೆ, ಏನಂತ ಅಂದ್ಕೊಂಡಿದ್ದಾರೆ ಟೀಚರ್ಗಳು. ಹಾಂ, ಈಗ ಸುವರ್ ಅಂತ ಬೈತಾರೆ ಟೀಚರು, ಏನು ಮಾಡೋಣ ಅದಕ್ಕೆ? ಹಾಂ, ಯಾರು ಸುವರು? ಸರ್ಕಾರದಿಂದ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ. ಹಾಲು ಕುಡಿಯೋಕೆ ಬಂದಿದ್ದಾರಾ ನಮ್ಮ ಮಕ್ಕಳು? ಮೊಟ್ಟೆ ತಿನ್ನೋಕೆ ಬಂದಿದ್ದಾರಾ? ಇದನ್ನು ಹೇಳೋ ಮಾತಾ ಇದು? ಹಾಂ, ಹಾಲು ಕುಡಿಯೋಕೆ ಬರ್ತಾರಂತೆ, ಅನ್ನ ತಿನ್ನೋಕೆ ಬರ್ತಾರಂತೆ ನಮ್ಮ ಮಕ್ಕಳು. ಹಾಂ, ಇವ್ರ ಅಪ್ಪನ ಮನೆಯಿಂದ ಏನಾರು ಕೊಡ್ತಾವ್ರ ನಮಗೆ? ಹಾಂ, ಸರ್ಕಾರ ಕೊಟ್ಟಿರೋದು ಸ್ವಾಮಿ ನಮಗೆ, ಬೇರೆ ಯಾರೂ ಕೊಟ್ಟಿಲ್ಲ. ಯಾರ್ದಾರು ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ರೆ ಹೇಳಲಿ ಅವರು. ನಮ್ಗೆ ಹೊಟ್ಟೆ ಉರಿ ಅಲ್ವಾ? ನಮ್ಮ ಹೆತ್ತು ಮಕ್ಕಳು ಎಲ್ಲಿ ಕಳ್ಸೋಣ? ಪ್ರೈವೇಟಲ್ಲಿ ಓದಿಸೋ ಶಕ್ತಿ ಇಲ್ಲ ಸ್ವಾಮಿ ನನಗೆ. ಹಾಂ, ಬ್ಲ್ಯಾಕ್ ಮೇಲ್ ಮಾಡ್ತಾರಾ ಮಕ್ಕಳು? ಟೀಚರ್ ಆದವ್ರು ಏನು ಪಾಠ ಮಾಡಬೇಕು? ಟೀಚರ್ ಆದವ್ರು ಬಂದು ಅವರು ಮನೆ ಸುದ್ದಿ, ಸಂಸಾರದ ಸುದ್ದಿ ಹೇಳಬೇಕಾ ಮನೇಲಿ? ಯಾವ ಸುದ್ದಿ ಹೇಳಬೇಕು? ಪಾಠದ ಬಗ್ಗೆ ಹೇಳಬೇಕು? ಯಾವ ಬಗ್ಗೆ ಹೇಳಬೇಕು? ಏನಂತ ಅಂದ್ಕೊಂಡಿದ್ದಾರೆ? ಎಲ್ಲಿದೆ ನಮಗೆ ನ್ಯಾಯ? ಎಷ್ಟಂತ ಸುತ್ತಾನೆ? 2025ರಿಂದ 25 ಕಂಪ್ಲೇಂಟ್ ಇದೆ ಮಕ್ಕಳ ಹತ್ರ. 1, 2 ಅಲ್ಲ, 25 ಕಂಪ್ಲೇಂಟು. ಯಾರಿಗೆ ಹೇಳೋಣ? ಎಲ್ಲ ಹೆದರ್ಕೋತಾವ್ರೆ. ಹಳೆ ಹೆಡ್ ಮಾಸ್ಟ್ರು ಹೆದರ್ಕೊಂಡ್ಬಿಟ್ಟು ಹೋದ್ರು ಬೇರೆ ಕಡೆಗೆ. ಯಾರೂ ಅವ್ರ ವಿರುದ್ಧ ತಿರುಗಿ ನಿಲ್ಲವರೇ ಇಲ್ಲ. ಏನು ಮಾಡೋಣ? ನಾವು ಹಾಗೆ ಬಿಟ್ಬಿಡೋಣ? ಇದ್ರ ಮೇಲೆ ಏನೂ ಆಗಲಿಲ್ಲ ಅಂದರೆ ಟಿ ಸಿ ಕೊಟ್ಬಿಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಮಗಳು ಫೋನ್ ಮಾಡಿದ್ದು ನಾನು ಅಲ್ಲಿ ಕೆಲಸ ಮಾಡಲೋ ಇಲ್ಲ, ನಾನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಫೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆನೂ ಹಾಗೆ ಆಯಿತು. ಬನ್ನಿ ಮನೆ ಹತ್ರ, ಇಲ್ಲಿ ಸ್ಕೂಲ್ ಹತ್ರ ಬನ್ನಿ, ಎಲ್ಲ ಹೊರಗಡೆ ಇದ್ದೀವಿ, ಮಿಸ್ ಬೈದ್ಬಿಟ್ರು, ಕೆಟ್ಟದಾಗ ಬೈತಾವ್ರೆ ಅಂತ ಇಂಡಿಕೇಟ್ ಮಾಡಿ. ಹಾಂ, ಒಂದು ಮಗುಗಲ್ಲ ಸ್ವಾಮಿ, 10ರಿಂದ 15 ಜನ ಮಕ್ಕಳು. ಮೊನ್ನೆ ಇದಕ್ಕೆ 1098ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರಿಂದ ಅವ್ರು ಬಂದರು, ಎಲ್ಲ ಇದು ಮಾಡಿದ್ದಾರೆ. ಮಾಡಾದ್ಮೇಲಿಂದ ನಾವು ಹಾಸನ್ಗೆ ಹೋಗಿ 12 ಮಕ್ಕಳು ಎಲ್ಲರ ಹತ್ರನೂ ಬರ್ಸ್ಕೊಂಡ್ರು, ನಮ್ಮ ಹತ್ರನೂ ಬರ್ಸ್ಕೊಂಡ್ರು, ನಾವು ಸೈನ್ ಮಾಡಿದ್ದೀವಿ. ಅದೇನೋ ಒಂದು ಆಕ್ಷನ್ ತಗೋತೀನಿ ಅಂತ ಅವ್ರು ನಮ್ಮ ಭರೋಸೆ ಮೇಲೆ ಬಂದಿದ್ವಿ. ಆಯಿತಾ, ಇವತ್ತು ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ, ಅದೇ 1098 ಅವರಿಗೆ ಫೋನ್ ಮಾಡಿ ನಾನು ಏನು ಹೇಳಿದ್ದೀನಿ, ವಿಷಯ ಇದ್ದರೆ ಕೊಟ್ಬಿಡಿ ಅತ್ತಾಗಿ, ಕೊಟ್ಟು ಸಾಯಿಸ್ಬಿಡಿ ಅತ್ತಾಗಿ, ಬೇಡ ಸರ್ಕಾರಿ ಸ್ಕೂಲ್ ಬೇಡ ನಮಗೆ ಹಾಂ ಅಂತ ಹೇಳಿದ್ದೀವಿ ನಾವು. ಇಷ್ಟೆಲ್ಲ ತೊಂದರೆ ಇದೆ, ಒಂದೆಲ್ಲ ಎರಡೆಲ್ಲ ಎಲ್ಲ ಪುಟಗಳಿದೆ. ಟೀಚರ್ಸ್ಗಳು ಮಾಡಿರೋ ಕಂಪ್ಲೇಂಟು ನಾನು ಪ್ರಿನ್ಸಿಪಾಲ್ಗೆ ಒಂದು ಲೆಟ್ರನ್ನ ಕೊಟ್ಟು, ಪ್ರಿನ್ಸಿಪಾಲ್ ಒಂದು ಲೆಟ್ರನ್ನ ನಾನು ಕೊಟ್ಟು, ಇದನ್ನು ಎಲ್ಲ ಕಾಪಿ, ಇದು 2022ರಿಂದ ಏನೇನು ಕಾಪಿ ಇದೆ ಪ್ರತಿಯೊಂದನ್ನು ನಾನು ಜೆರಾಕ್ಸ್ ತೊಗೊಂಡಿದ್ದೀನಿ. ಆಯಿತಾ, ಏನು ಮಾಡ್ತಾ ಇದ್ದಾರೆ ಇದರಲ್ಲಿ? ಈಗ ಯಾರು ಕೊಟ್ಟಿರೋ ಕಾಪಿ ಮಕ್ಕಳು ಬರೆದವ್ರೆ ಕಂಪ್ಲೇಂಟು. ಆಯಿತಾ, ಪೋಷಕರು ನನ್ನ ಮಗಳಿಗೆ ಯಾಕೆ ಕೊಡದೆ ಅಂತಂದರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದರಲ್ಲಿ. ಆಯಿತಾ, ಬಿ ಒ ಬಂದಿದ್ದಾರೆ, ಬಿ ಒಗೂ ಬೈದಿದ್ದಾರೆ ಇದರಲ್ಲಿ, STM ಸದಸ್ಯರು ಬಂದು ಕೇಳಕ್ಕೆ ಬಂದವ್ರೆ, ಅವ್ರಿಗೂ ಬೈದವ್ರೆ. ಈಗ ಯಾರಿಗಂತ ಈಗ ಇದು ಮಾಡು, ಯಾರಿಗೂ ಎದುರ್ತಾ ಇಲ್ಲ ಇಲ್ಲಿ. ನನ್ನ ಗಂಡ ಪಾಲಿಟಿಕ್ಸಲ್ಲಿದ್ದಾನೆ, ನಾನು ಏನು ಮಾಡ್ಕೊಳಕ್ಕಾಗಲ್ಲ. ನೀವು ಯಾರು ಏನು ಮಾಡ್ಕೊತಾನೋ ನೋಡೋಣ. ಇದೆಲ್ಲ ಮಾತಾಡೋ ಮಾತಾ, ಮಕ್ಕಳಿಗೆ ಹೇಳ್ಕೊಡೋ ಮಾತಾ, ಇದನ್ನ ಕಲಿಸ್ತಿರೋದು ನೀವು. ಏನು ಭವಿಷ್ಯ ರೂಪಿಸ್ತಾ ಇದ್ದೀರಾ ನೀವು?